ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ಇವತ್ತಿನ ರೆಸಿಪಿಯಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂತಹ ಜ್ಯೂಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಜ್ಯೂಸು ನೌಕೋಲಿಂದ ಅಂದರೆ ನವಿಲುಕೋಸಿಂದ ಮಾಡ್ಕೊಳೋಂಥ ಜ್ಯೂಸು. ಎಲ್ಲರ ಮನೆಯಲ್ಲೂ ಈ ಒಂದು ನವಿಲುಕೋಸು ಇದ್ದೇ ಇರುತ್ತೆ. ನಾವು ಬರೀ ಇದನ್ನು ಸಾರಿಗೆ, ಪಲಾವ್ಗೆ ಮತ್ತು ಗ್ರೇವಿಗೆ ಈ ಥರದಕ್ಕೆ ಯೂಸ್ ಮಾಡಿರ್ತೀರಿ. ಆದರೆ ಜ್ಯೂಸ್ನ ಯಾವತ್ತೂ ಮಾಡಿರಲ್ಲ. ಈ ಜ್ಯೂಸು ಕುಡಿಯೋದ್ರಿಂದ ಬ್ಲಡ್ ಶುಗರ್ನ ಕಡಿಮೆ ಮಾಡ್ಕೋಬೋದು ಅಂದರೆ ನೀವು ನಂಬಲ್ಲ. 100ಗೆ 80% ನಿಜ ಇದು. 100ಗೆ 100% ಅಂದ್ರೂ ಇದಕ್ಕೆ ಓಕೆ ಕೊಡ್ಬೋದು. ಅಷ್ಟೇ ಒಂದು ಯೂಸ್ಫುಲ್ ಆಗಿರೋ ವಿಡಿಯೋ. ಇದನ್ನು ಮಾಡ್ಕೊಳೋದು ಹೇಗೆ ಅಂದರೆ, ಒಂದು 2 ನೌಕೋಲನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಫುಲ್ಲು ನುಣ್ಣಗೆ ಜ್ಯೂಸ್ ಥರ ಇದನ್ನು ರುಬ್ಕೋಬೇಕು. ಈ ರೀತಿ ಇದನ್ನು ಒಂದು ಬೌಲಲ್ಲಿ ಹಾಕಿ ನಾವೇನು ರುಬ್ಬಿರ್ತೀರೋ ಆ ಒಂದು ಜ್ಯೂಸನ್ನ ಸೋಚ್ಕೋಬೇಕು. ಯಾಕಂದರೆ ಹಾಗೆ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದಕ್ಕೆ ಉಪ್ಪು, ಸಕ್ಕರೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ಹಾಗೆ ಕುಡಿಬೋದು. ಇದರಲ್ಲೇ ಉಪ್ಪಿನ ಅಂಶ ಇರುತ್ತೆ. ಕೆಲವರು ಹಾಗೆ ಹಾಕ್ದು ತಿನ್ಬೋದು. ಆದರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನೀರು ಹೊಟ್ಟೆಗೆ ಹೋಗುತ್ತೆ ಮತ್ತು ಅದರಲ್ಲಿರೋ ಒಂದು ವಿಟಮಿನ್ನೆಲ್ಲ ನಮ್ಮ ಬಾಡಿಗೆ ಸೇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಜ್ಯೂಸನ್ನ ನಾವು ಯಾವತ್ತೂ ಟ್ರೈ ಮಾಡಿರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದ್ಸರಿ ಮನೇಲಿ ಯಾರು ದೊಡ್ಡೋರು ಇರ್ತಾರೋ, ದಿನಾ ಡಯಾಬಿಟಿಸ್ ಟ್ಯಾಬ್ಲೆಟ್ ತಿಂತಾ ಇರ್ತಾರೋ ಅಂಥವರಿಗೆ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನ ಮಾಡಿಕೊಡಿ. ಒಂದಿನ ಬಿಟ್ಟು ಒಂದಿನ ಟ್ಯಾಬ್ಲೆಟ್ ತಿಂದ್ರೂ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡ್ಕೋಬೋದು. ಅಂಥ ಒಳ್ಳೆಯ ರೆಸಿಪಿ ಇದು. ಯಾಕಂದರೆ ಇದು ಸ್ವತಃ ನಾನು ಟ್ರೈ ಮಾಡಿದ್ದೀನಿ. ನಮ್ಮ ಮನೇಲಿರೋರಿಗೆ ತುಂಬ ಉಪಯುಕ್ತವಾಗಿರುತ್ತೆ. ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.